ನನಗಷ್ಟು ಕ್ಲೀನಾಗಿ ಮಾತಾಡೋಕೆ ಗೊತ್ತೋ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ನಾನು ಓದಿದ್ದೆಲ್ಲ ಪೂರ್ತಿ ಕುಂದಾಪುರದಲ್ಲ ಅಲ್ಲ. ನಮ್ಮ ಅಜ್ಜಿ ಅಜ್ಜ ಬೇಜಾರಾದಾಗೆಲ್ಲ ನಾನು ಕರ್ಸೋದು. ಆ ನೆನಪಲ್ಲಿ ಯಾವುದೋ ಒಂದು 2 ಕ್ಲಾಸು ಎಲಿಮೆಂಟ್ರಿ ಸ್ಟಡಿ ಕೋಣೆಯಲ್ಲಿ ಓದಿದ್ದೆ. ಆಮೇಲೆ 1 ಕ್ಲಾಸು 11th ಸ್ಟ್ಯಾಂಡರ್ಡ್ ಕುಂದಾಪುರದಲ್ಲಿ ಓದಿದ್ದೆ. ಹಾಗೆಯೇ ಹೋಯ್ತಾ ಬರ್ತಾ ಇದ್ದಿದ್ದೆ. ಇದರಲ್ಲೂ ಕೂಡ ನನ್ನ ಕುಂದಾಪುರ ಭಾಷೆ ಅಂದ್ರೆ ಅದು ಮಂಗಳೂರು ಭಾಷೆಗಿಂತ ಭಿನ್ನವಾಗಿದೆ ಅನ್ನೋದು ಮನಸ್ಸಲ್ಲೆಲ್ಲೋ ಕಾಡ್ತಾ ಇತ್ತು. ಮಂಗಳೂರು ಈ ಸಿನಿಮಾದಲ್ಲೆಲ್ಲ ಉಪಯೋಗಿಸ್ತಾ ಇದ್ರು. ಅವಾಗ ಸಿನಿಮಾದಲ್ಲಿ ಉಪಯೋಗಿಸಿಕೊಂಡು ಅದು ಮಂಗಳೂರು ಭಾಷೆ. ಮಂಗಳೂರು ಭಾಷೆಯಲ್ಲೂ ಇನ್ನೊಂದು ಕುಂದಾಪುರ ಕನ್ನಡ ಎಂಬುದಿತ್ತು ಅಂತ ಅನುಭವದ ಮೂಲಕ ತೋರಿಸುವ ಅಂತ ಒಂದು ಶೇರ್ಗಾರ ಪಾತ್ರ ಮಾಡಿದ್ ನಾನು. ಆಮೇಲೆ ಹೆಚ್ಚಿನವರಿಗೆ ಗೊತ್ತಾಯ್ತು ಅಂತ ಕಾಣಿಸುತ್ತೆ, ಕುಂದಾಪುರದಲ್ಲೂ ಒಂದು ಭಾಷೆ ಭಿನ್ನವಾಗಿ ಕನ್ನಡ ಇದೆ ಅಂತ ಹೇಳಿ. ಅದರ ಸ್ಟೈಲ್ ಇರ್ಬೋದು, ಯಾವುದೇ ಇರ್ಬೋದು. ಆದರೆ ಅದು ನನ್ನ ಮೂಲಕ ಯಾಕೆ ಬಂತು ಅಂತ ಹೇಳಿದ್ರೆ, ಒಂದು ರೀತಿಯಲ್ಲಿ ಇರ್ಬೋದು, ಉಪೇಂದ್ರ ಬೆಂಗಳೂರಲ್ಲಿ ಬೆಳೆದವನು, ಅವನು ಊರಲ್ಲಿ ಬೆಳೆದವನು ಅಲ್ಲ. ಇನ್ನು ಮನೋರು ಮಂಗಳೂರವರು. ನಾನು ಕುಂದಾಪುರ ಬೆಳೆದವನು ಇದ್ದಲ್ಲ, ನಮ್ಮ ಅಮ್ಮ ಹೆಚ್ಚಾಗಿ ಕುಂದಾಪುರ ಭಾಷೆನೇ ಮಾತಾಡ್ತಾ ಇದ್ದಿದ್ದು. ಒಂಚೂರು ಎದ್ನಿಲ್ಲಿ ಎಲ್ಲ ಕಂಡ ಒಂದ್ ಕೈ ಚಪಾಳಿ ತಟ್ಟಿ ಕಾಣಿ. 84 ವರ್ಷ ಸರಸ್ವತಿ ಅಮ್ಮ ಮುಂಡ್ಕನೋಳಿ ಕಡುಬ ಗಾಯ್ ಬಿಂಜ ಸುಟ್ಟ ಮಗನ್ ಹ್ಯಾಂಗ್ ಸಾಂಕಿರಂದಳಿ. ಧನ್ಯವಾದಗಳು. ಕಾಶಿನಾಥ ಓಂ ಗಣೇಶರಿಂದ 1975ನೇ ಇಸ್ವಿಯಲ್ಲಿ ಅವರ ಮೊದಲ ಸಿನಿಮಾ ಅಪರೂಪದ ಅತಿಥಿಗಳು ಅಂತ ಮಾಡಿ ನಮ್ಮ ಕುಂದಾಪುರದ ಹೆಮ್ಮೆಯನ್ನು ಆರಂಭ ಮಾಡಿದವರು. ಹಾಗೆ ಅವರು ಕುಂದಾಪುರ ಕನ್ನಡವನ್ನು ಹೆಚ್ಚು ಪರಿಚಿತ ಮಾಡಿಕೊಟ್ಟಂತಹ ಸಿನಿಮಾ ಅನುಭವ. ಇಡೀ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ತಮ್ಮ ಅನುಭವ ಚಿತ್ರದಲ್ಲಿ ಒಂದು ಕ್ಯಾರೆಕ್ಟರ್ ಅನ್ನ ಕುಂದಾಪುರ ಕನ್ನಡದ ಮೂಲಕ ಮಾತಾಡಿಸೋದ್ರ ಮೂಲಕ, ಧಾರವಾಡಕ್ಕೆ ಹೋದ್ರು ಆ ಟೈಮಲ್ಲಿ ಹೇಗಿದ್ರಿ ಮಾರ್ರೆ ಕೇಳ್ತಿದ್ರು, ಮೈಸೂರಿಗೆ ಹೋದ್ರು ಕೂಡ ಆ ಟೈಮಲ್ಲಿ ಹೇಗಿದ್ರಿ ಮಾರ್ರೆ ಅಂತ ಹಾಯ್ ಅಂತ ಕೇಳ್ತಿದ್ರು. ಹಾಗೆ ರಾಜ್ಯಕ್ಕೆ ಪರಿಚಯ, ಕನ್ನಡ ನಮ್ಮ ಪರಿಚಯ ಮಾಡಿಸ್ಕೊಟ್ಟಂತಹ ಕಾಶಿನಾಥರವರು ಹುಟ್ಟಿದ್ದು ಇಲ್ಲೇ ನಮ್ಮ ಪಕ್ಕದ ಕೋಣಿಯಲ್ಲಿ. ತಮ್ಮ ಪ್ರಾಥಮಿಕ ಶಾಲೆಯನ್ನು ಕೋಣಿಯಲ್ಲಿ ಕಲಿತು ಅಲ್ಲಿಂದ ಸಾಗರಕ್ಕೆ ಹಾಗೆ ಜೋಗ ಫಲ್ಸಿಗೆ ಹೋಗಿ ಅಲ್ಲಿಂದ ತನ್ನ BSc ಪದವಿಯನ್ನ ಬೆಂಗಳೂರಿನಲ್ಲಿ ಮಾಡಿದ್ದಾರೆ. ಅದರ ಜೊತೆಗೆ ವಿಶೇಷವಾಗಿ ಅವರು ಸುಮಾರು 42 ಸಿನಿಮಾಗಳಲ್ಲಿ ನಾಯಕ ನಟನಾಗಿ ನಟಿಸಿದ್ದಾರೆ. ಅದರಲ್ಲಿ 2 ಚಿತ್ರಗಳು ತೆಲುಗು ಮತ್ತೆ ಹಿಂದಿಯಲ್ಲೂ ಕೂಡ ಅವರು ನಿರ್ದೇಶನ ಮಾಡಿದ್ದಾರೆ. 16 ಚಿತ್ರ ಇವ್ರದ್ದಾಗಿದೆ. ಹೀಗೆ ಪಟ್ಟಿ ಬಹಳ ಉದ್ದ ಇದೆ. ಅದೆಲ್ಲದಕ್ಕೂ ಹೆಚ್ಚಾಗಿ ನಾವಿವತ್ತು ಗಮನ ಕೊಡಬೇಕು ಹೇಗೆ ಅಂತ ಹೇಳಿದ್ರೆ, ನಮ್ಮ ಕುಂದಾಪುರದಲ್ಲಿ ನಾಯಕರಾದರು 2-3 ಜನ ಇದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಮೇರು ಎತ್ತರಕ್ಕೇರಿದಂತಹ 3 ಜನರಲ್ಲಿ ಒಬ್ಬರು ಕಾಶಿನಾಥ್. ನಮ್ಮ ಜೊತೆಗೆ ಬೆರೀತಾ ನಮ್ಮನ್ನೆಲ್ಲ ಆತ್ಮೀಯವಾಗಿ ಬೆಳೆಸಿದಂತಹ ಕಾಶಿನಾಥ್ ಈಗ ನಮ್ಮ ಎದುರು ಕೂತಿದ್ದಾರೆ. ಅವರಿಗೆ ಸಚಿವರು ಹಾಗೆ ಎಲ್ಲ ಹಿರಿಯರು ಒಂದು ನಮ್ಮ ಕುಂದಾಪುರದ ಪರವಾಗಿ ನಮ್ಮ ಭಾಷೆಯನ್ನ ಈ ರಾಜ್ಯಕ್ಕೆ ಪರಿಚಯಿಸಿದಂತಹ ಹೆಮ್ಮೆಗೋಸ್ಕರ ಅವರನ್ನ ಸನ್ಮಾನಿಸಬೇಕು. ಜೊತೆಗೆ ಅವರು ಆಗಾಗ್ಗೆ ಹೇಳ್ತಾ ಇರ್ತಾರೆ, ನಾನು ಕುಂದಾಪುರ ಭಾಷೆಯನ್ನ ಪ್ರೀತಿ ಮಾಡ್ಲಿಕ್ಕೆ ಕಾರಣ ನನ್ನ ಅಮ್ಮ. ಹಾಗಾಗಿ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸರಸ್ವತಿ ಅಮ್ಮನವರು ಕೂಡ ಇವತ್ತು ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಅವರು ಕೂಡ ಮುಂದುಗಡೆ ಕೂತಿದ್ದಾರೆ. ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಮಾನ್ಯ ಮಂತ್ರಿವರಿಯರು ನಮ್ಮ ಕಾಶಿನಾಥರನ್ನ ಈಗ ಸನ್ಮಾನ ಮಾಡ್ತಾ ಇದ್ದಾರೆ. ನಮ್ಮ ಕರೆಗೆ ಹೋಗೊಟ್ಟು ಇವತ್ತು ಬಿಡುವಿಲ್ಲದ ಕಾರ್ಯಕ್ರಮದ ನಡುವೆ ಕಾಶಿನಾಥರನ್ನ ಸನ್ಮಾನಿಸ್ತಾ ಇರತಕ್ಕಂತಹ ಮಾನ್ಯ ಮುಜರಾಯಿ ಸಚಿವರು ಹಾಗೂ ಉಸ್ತುವಾರಿ ಸಚಿವರಾದಂತಹ ಶ್ರೀನಿವಾಸ್ ಪೂಜಾರಿ ಕೂಟ ಇವರಿಗೆ ಅನಂತ ಕೃತಜ್ಞತೆಗಳು. ನನಗಷ್ಟು ಕ್ಲೀನಾಗಿ ಮಾತಾಡೋಕೆ ಗೊತ್ತೋ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ನಾನು ಓದಿದ್ದೆಲ್ಲ ಪೂರ್ತಿ ಕುಂದಾಪುರದಲ್ಲ ಅಲ್ಲ. ನಮ್ಮ ಅಜ್ಜಿ ಅಜ್ಜ ಬೇಜಾರಾದಾಗೆಲ್ಲ ನಾನು ಕರ್ಸೋದು. ಆ ನೆನಪಲ್ಲಿ ಯಾವುದೋ ಒಂದು 2 ಕ್ಲಾಸು ಎಲಿಮೆಂಟ್ರಿ ಸ್ಟಡಿ ಕೋಣೆಯಲ್ಲಿ ಓದಿದ್ದೆ. ಆಮೇಲೆ 1 ಕ್ಲಾಸು 11th ಸ್ಟ್ಯಾಂಡರ್ಡ್ ಕುಂದಾಪುರದಲ್ಲಿ ಓದಿದ್ದೆ. ಹಾಗೆಯೇ ಹೋಯ್ತಾ ಬರ್ತಾ ಇದ್ದಿದ್ದೆ. ಇದರಲ್ಲೂ ಕೂಡ ನನ್ನ ಕುಂದಾಪುರ ಭಾಷೆ ಅಂದ್ರೆ ಅದು ಮಂಗಳೂರು ಭಾಷೆಗಿಂತ ಭಿನ್ನವಾಗಿದೆ ಅನ್ನೋದು ಮನಸ್ಸಲ್ಲೆಲ್ಲೋ ಕಾಡ್ತಾ ಇತ್ತು. ಮಂಗಳೂರು ಈ ಸಿನಿಮಾದಲ್ಲೆಲ್ಲ ಉಪಯೋಗಿಸ್ತಾ ಇದ್ರು. ಅವಾಗ
ಸಿನಿಮಾದಲ್ಲಿ ಉಪಯೋಗಿಸಿಕೊಂಡು ಅದು ಮಂಗಳೂರು ಭಾಷೆ. ಮಂಗಳೂರು ಭಾಷೆಯಲ್ಲೂ ಇನ್ನೊಂದು ಕುಂದಾಪುರ ಕನ್ನಡ ಎಂಬುದಿತ್ತು ಅಂತ ಅನುಭವದ ಮೂಲಕ ತೋರಿಸುವ ಅಂತ ಒಂದು ಶೇರ್ಗಾರ ಪಾತ್ರ ಮಾಡಿದ್ ನಾನು. ಆಮೇಲೆ ಹೆಚ್ಚಿನವರಿಗೆ ಗೊತ್ತಾಯ್ತು ಅಂತ ಕಾಣಿಸುತ್ತೆ, ಕುಂದಾಪುರದಲ್ಲೂ ಒಂದು ಭಾಷೆ ಭಿನ್ನವಾಗಿ ಕನ್ನಡ ಇದೆ ಅಂತ ಹೇಳಿ. ಅದರ ಸ್ಟೈಲ್ ಇರ್ಬೋದು, ಯಾವುದೇ ಇರ್ಬೋದು. ಆದರೆ ಅದು ನನ್ನ ಮೂಲಕ ಯಾಕೆ ಬಂತು ಅಂತ ಹೇಳಿ ಒಂದು ರೀತಿಯಲ್ಲಿ ಇರ್ಬೋದು. ಉಪೇಂದ್ರ ಬೆಂಗಳೂರಲ್ಲಿ ಬೆಳೆದವನು, ಅವನು ಊರಲ್ಲಿ ಬೆಳೆದವನು ಅಲ್ಲ. ಇನ್ನು ಮನೋಹರು ಮಂಗಳೂರವರು. ನಾನು ಕುಂದಾಪುರ ಬೆಳೆದವನು ಇದ್ದಲ್ಲ, ನಮ್ಮ ಅಮ್ಮ ಹೆಚ್ಚಾಗಿ ಕುಂದಾಪುರ ಭಾಷೆನೇ ಮಾತಾಡ್ತಾ ಇದ್ದಿದ್ದು. ಒಂಚೂರು ಎದ್ನಿಲ್ಲಿ ಎಲ್ಲ ಕಂಡ ಒಂದ್ ಕೈ ಚಪಾಳಿ ತಟ್ಟಿ ಕಾಣಿ. 84 ವರ್ಷ ಸರಸ್ವತಿ ಅಮ್ಮ ಮುಂಡ್ಕನೋಲಿ ಕಡುಬ ಗಾಯ್ ಬಿಂಜ ಸುಟ್ಟ ಮಗನ್ ಹ್ಯಾಂಗ್ ಸಾಂಕಿರಂದಳಿ. ಧನ್ಯವಾದಗಳು. ಕಾಶಿನಾಥ ಓಂ ಗಣೇಶರಿಂದ ನಮ್ಮ 1975ನೇ ಇಸ್ವಿಯಲ್ಲಿ ಅವರ ಮೊತ್ತ ಮೊದಲ ಸಿನಿಮಾ ಅಪರೂಪದ ಅತಿಥಿಗಳು ಅಂತ ಮಾಡಿ ನಮ್ಮ ಕುಂದಾಪುರದ ಹೆಮ್ಮೆಯನ್ನ ಆರಂಭ ಮಾಡಿದವರು. ಹಾಗೆ ಅವರು ಕುಂದಾಪುರ ಕನ್ನಡವನ್ನು ಹೆಚ್ಚು ಪರಿಚಿತ ಮಾಡಿಕೊಟ್ಟಂತಹ ಸಿನಿಮಾ ಅನುಭವ. ಇಡೀ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ತಮ್ಮ ಅನುಭವ ಚಿತ್ರದಲ್ಲಿ ಒಂದು ಕ್ಯಾರೆಕ್ಟರ್ ಅನ್ನ ಕುಂದಾಪುರ ಕನ್ನಡದ ಮೂಲಕ ಮಾತಾಡಿಸೋದ್ರ ಮೂಲಕ, ಧಾರವಾಡಕ್ಕೆ ಹೋದ್ರು ಆ ಟೈಮಲ್ಲಿ ಹೇಗಿದ್ರಿ ಮಾರ್ರೆ ಕೇಳ್ತಿದ್ರು, ಮೈಸೂರಿಗೆ ಹೋದ್ರು ಕೂಡ ಆ ಟೈಮಲ್ಲಿ ಹೇಗಿದ್ರಿ ಮಾರ್ರೆ ಅಂತ ಹಾಯ್ ಅಂತ ಕೇಳ್ತಿದ್ರು. ಹಾಗೆ ರಾಜ್ಯಕ್ಕೆ ಪರಿಚಯ ಕನ್ನಡ ನಮ್ಮ ಪರಿಚಯ ಮಾಡಿಸ್ಕೊಟ್ಟಂತ ಕಾಶಿನಾಥರವರು ಹುಟ್ಟಿದ್ದು ಇಲ್ಲೇ ನಮ್ಮ ಪಕ್ಕದ ಕೋಣಿಯಲ್ಲಿ. ತಮ್ಮ ಪ್ರಾಥಮಿಕ ಶಾಲೆಯನ್ನು ಕೋಣಿಯಲ್ಲಿ ಕಲಿತು ಅಲ್ಲಿಂದ ಸಾಗರಕ್ಕೆ ಹಾಗೆ ಜೋಗ ಫಲ್ಸಿಗೆ ಹೋಗಿ ಅಲ್ಲಿಂದ ತನ್ನ BSc ಪದವಿಯನ್ನ ಬೆಂಗಳೂರಿನಲ್ಲಿ ಮಾಡಿದ್ದಾರೆ. ಅದರ ಜೊತೆಗೆ ವಿಶೇಷವಾಗಿ ಅವರು ಸುಮಾರು 42 ಸಿನಿಮಾಗಳಲ್ಲಿ ನಾಯಕ ನಟನಾಗಿ ನಟಿಸಿದ್ದಾರೆ. ಅದರಲ್ಲಿ 2 ಚಿತ್ರಗಳು ತೆಲುಗು ಮತ್ತೆ ಹಿಂದಿಯಲ್ಲೂ ಕೂಡ ಅವರು ನಿರ್ದೇಶನ ಮಾಡಿದ್ದಾರೆ. 16 ಚಿತ್ರ ಇವ್ರದ್ದಾಗಿದೆ. ಹೀಗೆ ಪಟ್ಟಿ ಬಹಳ ಉದ್ದ ಇದೆ. ಅದೆಲ್ಲದಕ್ಕೂ ಹೆಚ್ಚಾಗಿ ನಾವಿವತ್ತು ಗಮನ ಕೊಡಬೇಕು ಹೇಗೆ ಅಂತ ಹೇಳಿದ್ರೆ, ನಮ್ಮ ಕುಂದಾಪುರದಲ್ಲಿ ನಾಯಕರಾದವರು 2-3 ಜನ ಇದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಮೇರು ಎತ್ತರಕ್ಕೇರಿದಂತಹ 3 ಜನರಲ್ಲಿ ಒಬ್ಬರು ಕಾಶಿನಾಥ್. ನಮ್ಮ ಜೊತೆಗೆ ಬೆರೀತಾ ನಮ್ಮನ್ನೆಲ್ಲ ಆತ್ಮೀಯವಾಗಿ ಬೆಳೆಸಿದಂತ ಕಾಶಿನಾಥ್ ಈಗ ನಮ್ಮ ಎದುರು ಕೂತಿದ್ದಾರೆ. ಅವರಿಗೆ ಸಚಿವರು ಹಾಗೆ ಎಲ್ಲ ಹಿರಿಯರು ಒಂದು ನಮ್ಮ ಕುಂದಾಪುರದ ಪರವಾಗಿ ನಮ್ಮ ಭಾಷೆಯನ್ನ ಈ ರಾಜ್ಯಕ್ಕೆ ಪರಿಚಯಿಸಿದಂತ ಹೆಮ್ಮೆಗೋಸ್ಕರ ಅವ್ರನ್ನ ಸನ್ಮಾನಿಸಬೇಕು. ಜೊತೆಗೆ ಅವ್ರು ಆಗಾಗ್ಗೆ ಹೇಳ್ತಾ ಇರ್ತಾರೆ, ನಾನು ಕುಂದಾಪುರ ಭಾಷೆಯನ್ನ ಪ್ರೀತಿ ಮಾಡ್ಲಿಕ್ಕೆ ಕಾರಣ ನನ್ನ ಅಮ್ಮ. ಹಾಗಾಗಿ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸರಸ್ವತಿ ಅಮ್ಮನವರು ಕೂಡ ಇವತ್ತು ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಅವರು ಕೂಡ ಮುಂದುಗಡೆ ಕೂತಿದ್ದಾರೆ. ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಮಾನ್ಯ ಮಂತ್ರಿವರ್ಯರು ನಮ್ಮ ಕಾಶಿನಾಥರನ್ನ ಈಗ ಸನ್ಮಾನ ಮಾಡ್ತಾ ಇದ್ದಾರೆ. ನಮ್ಮ ಕರೆಗೆ ಹೋಗೊಟ್ಟು ಇವತ್ತು ಬಿಡುವಿಲ್ಲದ ಕಾರ್ಯಕ್ರಮದ ನಡುವೆ ಕಾಶಿನಾಥರನ್ನ ಸನ್ಮಾನಿಸ್ತಾ ಇರತಕ್ಕಂತಹ ಮಾನ್ಯ ಮುಜರಾಯಿ ಸಚಿವರು ಹಾಗೂ ಉಸ್ತುವಾರಿ ಸಚಿವರಾದಂತಹ ಶ್ರೀನಿವಾಸ್ ಪೂಜಾರಿ ಕೂಟ ಇವರಿಗೆ ಅನಂತ ಕೃತಜ್ಞತೆಗಳು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.